2010 ಸುಮಾರಿಗೆ ಕಾಸರಗೋಡಿನಿಂದ ನೂರುದ್ದೀನ್ ಅಂತ ಒಬ್ಬ ಬಂದು ಅಲ್ಲಿ ವ್ಯವಹಾರ ಶುರು ಮಾಡಿದ. ಗಾಂಜಾ ಇಟ್ಕೊಂಡು ಬಂದು ಅಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಸುಜೀರ್ ಶಾಲೆ ಹತ್ರ ಬಾಡಿಗೆ ಮನೆ ಮಾಡಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಇದ್ದ. ಅವನು ಕೇರಳದಿಂದ ಅಡಿಗೆ ಬೀಳಿಲ್ಲ. ನಿಮ್ಗೆ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಹಲವು ವಿಧಗಳಿವೆ. ನೀವು ಹಳಿಯಲ್ಲಿ ಮಲಗಿದ್ರೆ ಬಾಡಿ ಎಲ್ಲ ಚಿಪ್ಪು ಚಿರಾಗುತ್ತೆ, ಪೀಸ್ ಪೀಸ್ ಪೀಸ್ಗಳಾಗ್ತದೆ. ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಈ ಲೋಕೋ ಪೈಲಟ್ ಏನು ಇದ್ದಾನೆ, ಅವನು ಅದನ್ನು ದೂರದಿಂದ ಗಮನಿಸಿದ್ರೆ ಒಂದು ಬ್ಲೇಡ್ ಅನ್ನು ಕೌ ಕ್ಯಾಚರ್ ಅಂತ ಇದೆ ಟ್ರೈನ್ ಅಲ್ಲಿ ಕೆಳಗೆ ಇಳಿ ಬಿಡ್ತಾರೆ. ಅವರ ಮೇಲೆ ಯಾರು ಬಂದ್ರ ಅವ್ರನ್ನು ಬಿಟ್ಟದ್ದು ಇಲ್ಲ. ನೂರುದ್ದೀನ್ ಹತ್ಯೆಯಲ್ಲಿ ಯಾರು ಆರೋಪಿಯಾಗಿದ್ದ ನೌಶಾದ್, ಅವನನ್ನು ಸುಜೀರ್ ಶಾಲೆಯ ಗ್ರೌಂಡ್ ಅಲ್ಲಿ ಹೊಡಿತಾರೆ. ಮುಂದೆನೆ ಟೋಪಿ ನೌಪಾಲ್. ಹೌದು, ಯಾಕೆ ಸತ್ತ ಅನ್ನುವಂಥದ್ದೀಗ PM ಬಂದಿದೆ. ನೌಫಾಲ್, ಟೊಪ್ಪಿ ನೌಫಾಲ್ ಅಂತ ಹೇಳಿ ಪಡೀಲ್ ಹತ್ರದ ಬಜಾಲ್ ಅಂತ ಹೇಳಿ ಅಲ್ಲಿ ಅವನ ಮನೆ ಇರುವುದು. ಅವನು ಮಾದಕ ವ್ಯಸನಿ, ಅದು ಡ್ರಗ್ ಪೆಡ್ಲರ್ ಅಲ್ಲ ಅಂತ ಹೇಳಿ ಅವನ ಸಾವರ್ತಿಗಳು ಹೇಳುವುದು. ಡ್ರಗ್ ವ್ಯವಹಾರಗಳು ಅವನ ಹತ್ರ ಇರ್ಲಿಲ್ಲ. ಆದ್ರೆ ಅವನಿಗೆ ಬೇಕಿದೆ, ಪರ್ಚೇಸ್ ಮಾಡ್ತಾನೆ. ಅವನೊಟ್ಟಿಗೆ ಒಂದು ಸಣ್ಣ ಹುಡುಗರ ತಂಡ ಇದೆ. ಆ ತಂಡ ಕಟ್ಟಿಕೊಂಡು ಇದ ಕೆಲವೊಂದು ವ್ಯವಹಾರಗಳನ್ನು ಮಾಡಿದ್ದು ಇದೆ. ಅಲ್ಲಿ ಅವರು ಏನು ಮಾಡ್ತಾ ಇದ್ರು ಅಂತ, ನೀವು ವಿದೇಶದಿಂದ ಚಿನ್ನ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ. ವಿಷಯ ಇಷ್ಟೇ, ವಿದೇಶದಿಂದ ಕಳ್ಳ ಸಾಗಾಣಿಕೆ ಆಗುವ ಚಿನ್ನ ಬರುವುದು ಬಜ್ಪೆ ಏರ್ಪೋರ್ಟ್ ನಿಂದ ಅದು ಕೇರಳಕ್ಕೆ, ಕಾಸರಗೋಡಿಗೆ ಹೋಗುವ. ಅದನ್ನು ಸಾಗಿಸುವಂತ ವ್ಯಕ್ತಿಗಳಿಗೆ ಪ್ರೊಟೆಕ್ಷನ್ಗೆ ಅವರು ಒಂದೊಂದು ತಂಡವನ್ನ ಎಂಗೇಜ್ ಮಾಡಿರ್ತಾರೆ. ಅಂತ ಒಂದು ತಂಡ ನೌಫಲ್ ಇದು ಸಹ. ಅದೇ ರೀತಿ 4-5 ತಂಡಗಳಿವೆ. ಈ ಚಿನ್ನ ಕಳ್ಳ ಸಾಗಾಣಿಕೆ ಮಾಡುವಂತಹ ಹಲವು ತಂಡಗಳಿವೆ. ಇವರ ಮಧ್ಯೆ ಸಂಘರ್ಷಗಳಿವೆ, ಈ ತಂಡಗಳ ಮಧ್ಯೆ. ಇಲ್ಲಿನ ಮಂಗಳೂರಿನ ತಂಡ, ಉಳ್ಳಾಲದ ಟಾರ್ಗೆಟ್ ಗ್ರೂಪು, ಉಪ್ಪಳದ ಗ್ರೂಪು, ಮತ್ತೊಂದು ಕಾಲಿಯಾ ರಫೀಕ್ ಗ್ರೂಪು, ಎಲ್ಲರ ವ್ಯವಹಾರಗಳ ಹಿಂದೆ ಇರುವುದು ಈ ಚಿನ್ನ ಕಳ್ಳ ಸಾಗಾಣಿಕೆ. ಉಪ್ಪಳದಲ್ಲಿ 4-5 ಗ್ಯಾಂಗ್ಗಳಿವೆ. ಅದಕ್ಕೊಂದು ಉಪ್ಪಳ ಗ್ಯಾಂಗ್ ಅಂತ ಹೇಳುದು, ಮಂಗಳೂರು ಗ್ಯಾಂಗು, ಕೇರಳ ಗ್ಯಾಂಗು. ಹೀಗೆ ಈ ಎಲ್ಲ ತಂಡ, ಯುವಕರ ತಂಡ ಏನು ಅಂತ ಹೇಳಿದ್ರೆ, ಅವರು ಏನು ಕ್ರೈಮ್ ಮಾಡಲ್ಲ, ತಂಡವಾಗಿ ಆ ಚಿನ್ನಕ್ಕೆ ಪ್ರೊಟೆಕ್ಷನ್ ಕೊಟ್ಕೊಂಡು ಹೋಗ್ತಾರೆ. ಇವರಿಗೇನು ಆ ಪ್ರೊಟೆಕ್ಷನ್ ಮನೆ ಸಿಗುತ್ತೆ. ಯಾಕಂದ್ರೆ ಅದಕ್ಕೆ ಪೊಲೀಸರಿಂದ ಪ್ರೊಟೆಕ್ಷನ್ ಕೇಳಲಿಕ್ಕೆ ಆಗಲ್ಲ, ಕಳ್ಳ ವ್ಯವಹಾರ. ಆದ್ರಿಂದಾಗಿ ಇವರೇ ಪ್ರೊಟೆಕ್ಷನ್ ಕೊಡ್ಬೇಕು. ಆದ್ರಿಂದ ಅವರು ಏನು ಮಾಡ್ತಾರೆ ಅಂತ, ಎದುರು ಗ್ಯಾಂಗಿನವರು, ಮತ್ತೊಂದು ಗ್ಯಾಂಗಿನವರು, ಅವರಿಗೆ ಕಾಂಟ್ರಾಕ್ಟ್ ಸಿಕ್ಕಿತ್ತು, ನಮ್ಗೆ ಕಾಂಟ್ರಾಕ್ಟ್ ಸಿಗ್ಲಿಲ್ಲ ಅಂತ ಹೇಳಿ ಅವರ ಮಧ್ಯೆ ಕಾಂಪ್ಲಿಕೇಶನ್ಗಳಿತ್ತು. ಆ ಕಾಂಪ್ಲಿಕೇಶನ್ ಅಲ್ಲಿ ಹೊಡೆದಾಟ, ಬಳಿದಾಟ, ಕೊಲ್ಲೆ ಎಲ್ಲವೂ ಆದದ್ದು ಆ ಕಾಂಪ್ಲಿಕೇಶನ್. ಕಾಲಿಯಾ ರಫೀಕನನ್ನು ಹೊಡೆದದ್ದು ಅದೇ ಕಾಂಪ್ಲಿಕೇಶನ್ ಅಲ್ಲೇ. ಅದು ಅತ್ಯಂತ ಭೀಕರ ಇನ್ಸಿಡೆಂಟ್. ಎಲ್ಲಿ ನಡೆದಿತ್ತು ಅದು? ಇಲ್ಲಿ ಉಳ್ಳಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಸೋಮೇಶ್ವರ ಪೆಟ್ರೋಲ್ ಬಂಕ್ ಹತ್ರ ನಡೆದದ್ದು. ಯಾಕಂತ ಹೇಳಿದ್ರೆ, ಅವನು ಅಲ್ಲಿ ಉಪ್ಪಳದಲ್ಲಿ ಕಾಲಿಯಾ ರಫೀಕನ ಮೇಲೆ ಇನ್ನೊಂದು ತಂಡ ಮುಗಿಬೀಳಕ್ಕೆಲ್ಲ ರೆಡಿ ಆಗಿತ್ತು. ಅದು ಅವನಿಗೆ ಗೊತ್ತಿತ್ತು, ಇನ್ನು ಈ ತಂಡ ನಮ್ಮನ್ನು ಬಿಡ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ಅವನು ಬಾಂಬೆಗೆ ಹೋಗ್ಲಿಕ್ಕೆ ಅಂತ ಹೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಬಾಂಬೆಗೆ ಹೋಗುವವನು. ಇದು ಸಂಜೆ ಆಗುವಾಗ ಇವರಿಗೆ, ಉಪ್ಪಳದವರಿಗೆ ಗೊತ್ತಾಯ್ತು ಕಾಲಿಯಾ ರಫೀಕ್ ಬಾಂಬೆಗೆ ಹೋಗ್ತಾನೆ. ಬಾಂಬೆಗೆ ಹೋದ್ರೆ ಇನ್ನಿವ ಸಿಗುವುದಿಲ್ಲ. ಅಲ್ಲಿಂದ ಇನ್ನೊಂದು ಡೂಪ್ಲಿಕೇಟ್ ಪಾಸ್ಪೋರ್ಟ್ ಏನೋ ಮಾಡ್ಕೊಂಡು ಅವ ವಿದೇಶಕ್ಕೆ ಹೋಗ್ಬೋದು, ವಿದೇಶದಿಂದ ಇದನ್ನೆಲ್ಲ ಹ್ಯಾಂಡಲ್ ಮಾಡಬಹುದು ಅಂತ ಇವರಿಗೆ ಡೌಟ್ ಇತ್ತು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಅವರು ಈ ಉಳ್ಳಾಲದ ಗ್ಯಾಂಗ್ನವರಿಗೆ ಮಾಹಿತಿ ಕೊಟ್ರು, ಇಂತಿಂತ ಕಾರ್ನಲ್ಲಿ ಕಾಲಿಯಾ ರಫೀಕ್ ಹೋಗ್ತಾ ಇದ್ದಾನೆ, ಅವನ ಕಾರನ್ನು ನೀವು ಅಡ್ಡಗಟ್ಟಿತ್ತು. ಹಾಗೆ ಇಲ್ಲಿ ಒಂದು ಟಿಪ್ಪರ್ ಅನ್ನು ಅವನ ಕಾರ್ ಬರುವಾಗ ಟಿಪ್ಪರ್ ಅನ್ನು ಅಡ್ಡ ಹಾಕಿದ್ರು. ಕಾರು ಬಂದು ನಿಂತಾಗ ಹಿಂಬದಿಯಿಂದ ಉಪ್ಪಳದ ಗ್ಯಾಂಗಿನ ಕಾರು ಬಂತು. ಇಷ್ಟೊತ್ತಿಗೆ ಅವರು ಫೈರ್ ಮಾಡಿದ್ರು. ಫೈರ್ ಮಾಡಿದಾಗ ಕಾಲಿಯಾ ರಫೀಕ್ ಓಡಿದ, ಕಾರಿಂದ ಇಳಿದು ಬೆನ್ನಟ್ಟಿ ಕೊಚ್ಚಿ ಕೊಲೆ ಮಾಡಿದ್ರು. ಮಧ್ಯರಾತ್ರಿಯ ವೇಳೆಗೆ ನಡೆದಂತೆ. ಯಾಕಂದ್ರೆ ಬೆಳಿಗ್ಗೆ 5 ಗಂಟೆಗೆ ಫ್ಲೈಟ್ ಇದ್ದದ್ದು. ಆ ರೀತಿಯ ವ್ಯವಸ್ಥೆಗಳು ಅಲ್ಲಿ ಇದೆ. ಅದರಿಂದ ಇವರಿಗೆ ಎಲ್ರಿಗೂ ಒಬ್ಬರಿಗೊಬ್ಬ ಪರಿಚಯವೂ ಇದೆ, ಸಂಪರ್ಕಗಳು ಇವೆ. ಈ ಸಂಪರ್ಕದ ಹಿನ್ನೆಲೆಯಲ್ಲೇ ಟೊಪ್ಪಿ ನೌಫಾಲ್ 1ನೇ ತಾರೀಕಿಗೆ ಶುಕ್ರವಾರ ಉಪ್ಪಳಕ್ಕೆ ಹೋಗಿರೋದು, 31ಕ್ಕೆ 2 ವೀಲರ್ ಅಲ್ಲಿ ಹೋಗಿರೋದು. ಹೋಗಿ ಅಲ್ಲಿ ಒಂದು ಮಸೀದಿ ಇದೆ, ಮಸೀದಿ ಹಿಂಬದಿಯಲ್ಲಿ ಗಾಡಿ ನಿಲ್ಲಿಸಿದ್ದಾನೆ. ಅಲ್ಲಿಂದ ಸೀದಾ ಹಿಂಬದಿಗೆ ಹೋದ್ರೆ ನಿಮ್ಗೆ ರೈಲ್ವೆ ಟ್ರ್ಯಾಕ್. ನಿಮ್ಗೆ ಆಗಿಂದಾಗೆ ದಮ್ಮ ಎಳಿಬೇಕು. ಅವನ ಜೋಬಲ್ಲಿ ಒಂದು ಸಿರಿಂಜ್ ಇರ್ತದೆ, ಆ ಸಿರಿಂಜ್ ಅಲ್ಲಿ ಅವನು ಇಂಜೆಕ್ಟ್ ಮಾಡ್ತಾ ಇರ್ಬೇಕು. ಹಾಗೆ ರೈಲ್ವೆ ಟ್ರ್ಯಾಕಿಗೆ ಹೋಗಿ ಅಲ್ಲಿ ಇಂಜೆಕ್ಟ್ ಮಾಡ್ಕೊಂಡಿದ್ದಾನೆ ಡ್ರಗ್ಸ್. ಅಲ್ಲೇ ಕೆಳಗೆ ಬಿದ್ದಿದ್ದಾನೆ. ಅದನ್ನು ಯಾರು ಗಮನಿಸಲಿಲ್ಲ. ಬೆಳಿಗ್ಗೆ 8-8:30 ಗಂಟೆ ಹೊತ್ತಿಗೆ ಒಂದು ಡೆಡ್ ಬಾಡಿ ಬಿದ್ದಿದೆ, ಗಾಯಗಳಿವೆ ಅಂತ ಆಗಿದೆ. ಅದು ಕೊಂದದ್ದ, ಟ್ರೈನ್ ಹೊಡೆದದ್ದ ಏನಂತ ಮಂಜೇಶ್ವರ ಪೊಲೀಸರು ಮಾಹಿತಿ ತಿಳಿದು ಬಂದಿದ್ದಾರೆ. ಸಾಮಾನ್ಯವಾಗಿ ಅಂತ ಸಂದರ್ಭದಲ್ಲಿ ರೈಲ್ವೆ ಪೊಲೀಸರಿಗೆ ಮಾಹಿತಿ ಕೊಟ್ಟರು ಸಹ ಸ್ಥಳೀಯ ಪೊಲೀಸರು ಸ್ಪಾಟಿಗೆ ಬರ್ತಾರೆ. ಸ್ಪಾಟಿಗೆ ಬಂದಾಗ ಇಲ್ಲಿ ಡೆಡ್ ಬಾಡಿಯನ್ನು ಅವರು ಚೆಕ್ ಮಾಡುವಾಗ, ಬಾಡಿ ಇನ್ವೆಸ್ಟಿಗೇಷನ್ ಅಂತ ಒಂದು ಮಾಡಿ ಅದನ್ನು ಚೆಕ್ ಮಾಡುವಾಗ ಜೇಬಿನಲ್ಲಿ ಸಿರಿಂಜ್ ಸಿಕ್ಕಿದೆ. ಸಿರಿಂಜ್ ಸಿಕ್ಕಿದಾಗ ಗೊತ್ತಾಗಿದೆ ಇವ ಡ್ರಗ್ ಅಡಿಕ್ಟ್ ವ್ಯಕ್ತಿ ಅಂತ ಗೊತ್ತಾಗಿದೆ. ಯಾರಂತ ಗೊತ್ತಾಗ್ಲಿಲ್ಲ. ಜೇಬಿನಲ್ಲಿ ಒಂದು 2 ವೀಲರ್ದು ಕೀ ಸಿಕ್ಕಿದೆ, ಜೇಬಲ್ಲೇ ಇತ್ತು. ಅದೇ ನೀವು 2 ವೀಲರ್ ಬಂದಿರೋದ್ರಲ್ಲಿ ಅವರಿಗೆ ಸಂಶಯ ಇತ್ತು. ಅದನ್ನೆಲ್ಲ ಸರ್ಚ್ ಮಾಡಿದಾಗ ಅವ್ರಿಗೆ ಮತ್ತೆ 2 ವೀಲರ್ ಸಿಕ್ಕಿತ್ತು. ಇವ ಯಾರಂತ ನೋಡುವಾಗ ಇವ ಟೊಪ್ಪಿ ನೌಫಾಲ್ ಅಂತ ಗೊತ್ತಾಯ್ತು. ಅದರ ನಂತರ ಕಂಕನಾಡಿ ನಗರ ಠಾಣಾ ಪೊಲೀಸರು ಹೇಳಿದ್ರು, ಇದು ನಮ್ಮ ರೌಡಿ ಶೀಟರ್, ಅವನ ಮೇಲೆ 23 ಕೇಸುಗಳಿವೆ ಅಂತೇಳಿ. ಆಗ ಇಲ್ಲಿ ಅವರೆಲ್ಲ ಹೋಗಿದ್ದಾರೆ, ಇಲ್ಲಿಗೆ ಉಪ್ಪಳಕ್ಕೆ ಹೋಗಿದ್ದಾರೆ ಅವನ
ಫ್ರೆಂಡ್ಸ್ಗಳು ಅವನ ಸಂಬಂಧಿಕರು ಎಲ್ಲರೂ ಮತ್ತೆ ಅಲ್ಲೇ ಹುಡುಗರು ಸೇರಿಕೊಂಡಿದ್ದಾರೆ. ಮತ್ತೆ ಡೆಡ್ ಬಾಡಿಯನ್ನು ಮಂಜೇಶ್ವರ PH ಇಂದ ಕಾಸರಗೋಡು ಜನರಲ್ ಹಾಸ್ಪಿಟ್ಲಿಗೆ ಕೊಂಡೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ರಾತ್ರಿ ಬಾಡಿ ಬಿಟ್ಟುಕೊಟ್ಟು ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಸಹ ಬಂತು ಏನಂತ ಹೇಳಿ, ಟ್ರೈನ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ. ಅದು ಹೆಚ್ಚಿನ ಅಂಶ ಇಲ್ಲಿ ರೈಲ್ವೆ ಹಳಿಯ ಪಕ್ಕದಲ್ಲಿ ಡ್ರಗ್ ಇಂಜೆಕ್ಟ್ ಮಾಡ್ಕೊಂಡು ಕೂತಿದ್ದಂತ ಸಂದರ್ಭದಲ್ಲಿ ಯಾವುದು ಟ್ರೈನ್ ಪಾಸ್ ಆಗಿದೆ, ಅದು ತಾಗಿದೆ. ಅಡಿಗೆ ಬೀಳಿಲ್ಲ. ನಿಮ್ಗೆ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಹಲವು ವಿಧಗಳಿವೆ. ನೀವು ಹಳಿಯಲ್ಲಿ ಮಲಗಿದ್ರೆ ಬಾಡಿ ಎಲ್ಲ ಚಿಪ್ಪುಡ್ಚಿದಾಗತ್ತೆ, ಪೀಸ್ಗಳಾಗ್ತದೆ. ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಈ ಲೋಕೋ ಪೈಲಟ್ ಏನು ಇದ್ದಾನೆ ಅವನು ಅದನ್ನು ದೂರದಿಂದ ಗಮನಿಸಿದ್ರೆ ಒಂದು ಬ್ಲೇಡ್ ಅನ್ನು ಕೌ ಕ್ಯಾಚರ್ ಅಂತ ಇದೆ ಟ್ರೈನ್ ಅಲ್ಲಿ, ಕೌ ಕ್ಯಾಚರ್ ಅಂತ ಒಂದಿದೆ, ಅದನ್ನು ಕೆಳಗೆ ಇಳಿಬಿಡ್ತಾರೆ. ರೈಲನ್ನು ಸ್ಲೋ ಮಾಡ್ಲಿಕ್ಕೆ ಆಗಲ್ಲ, ಕೌ ಕ್ಯಾಚರ್ ಇರ್ತದೆ. ಯಾಕಂದ್ರೆ ಅದು ದನಗಳೇನಾದ್ರು ಸಿಕ್ಕಿದ್ರೆ ಅದು ಹೊಡಿತದೆ, ಸೈಡಿಗೆ ಆಗ್ತದೆ. ಅದಕ್ಕೆ ಅವರು ಕೌ ಕ್ಯಾಚರ್ ಅನ್ನು ಇಳಿಸ್ತಾರೆ. ಆ ಕೌ ಕ್ಯಾಚರ್ ಸಿಕ್ಕಿಕೊಂಡ್ರೆ ಇಡೀ ಬಾಡಿ ಪೀಸ್ ಆಗತ್ತೆ ಟ್ರೈನ್ ಅಲ್ಲಿ. ಇಲ್ಲೇ ಇದ್ರೆ ನೇರವಾಗಿ ಟ್ರೈನ್ ಪಾಸ್ ಆಗ್ತದೆ. ಪಾಸ್ ಆದ್ರೆ ತಲೆ ಬೇರೆ ಮುಂಡ ಬೇರೆ ಆಗುತ್ತೆ. ನಮ್ಗೆ ಇಡೀ ಎರಡು ಹಳಿ ಇದೆಯಲ್ಲ, ಹಳಿಯಕ್ಕೆ ಉದ್ದಕ್ಕೆ ಇದ್ರೆ ಎರಡು ಪೀಸ್ ಆಗುತ್ತೆ. ಈ ರೀತಿಯಾಗಿ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಆಗುತ್ತೆ. ಇಲ್ಲೇ ರೈಲ್ವೆ ಹಳಿಯ ಪಕ್ಕದಲ್ಲಿ ಇದ್ರೆ ಅದರ ರಾಡ್ ಏನಾದ್ರು ತಾಗಿ ಕೆಳಗೆ ಬೀಳುತ್ತೆ. ಆ ತಾಗಿದ ಏಟಿಗೆ ಡೆತ್ ಆಗ್ತಾನೆ. ಏನು ಬದುಕೋದು ಸಾಧ್ಯತೆಗಳು ಭಾರಿ ಕಡಿಮೆ. ಅಂತ ಗಟ್ಟಿ ಆಯುಷ್ಯ ಇದ್ದವರಾಗಬೇಕು ಏನು ಬಡಿದು ಬದುಕಿದ್ರೆ. ಈ ಕೇಸಲ್ಲಿ ಅದಾಗಿದೆ, ಏಟು ಬಿದ್ದಿದೆ, ಬಲವಾದ ಏಟು ಬಿದ್ದಿದೆ. ಅದು ನೋಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಯಾರೋ ಶಾರ್ಪ್ ವೆಪನ್ ನಿಂದ ಹೊಡೆದು ಅಂತ. ಅದೇ ಪೊಲೀಸರಿಗೆ ಅದು ನೋಡಿ 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 ಅಭ್ಯಾಸ ಇರುತ್ತದೆ. ಇಂತ ನೂರಾರು ಬಾಡಿಗಳನ್ನು ನೋಡಿರ್ತಾರೆ. ಅವ್ರಿಗೆ ಗಾಯಗಳನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಟ್ರೈನ್ ಹೊಡೆದದ್ದ ಬೇರೆ ಅವರು ಹೊಡೆದದ್ದ. ರೌಡಿ ಶೀಟರ್ ಆಗಿದ್ರಿಂದಾಗಿ ಮತ್ತೆ ಸಂಶಯಗಳು ಇದ್ದಿದ್ರಿಂದಾಗಿ ಹೋದವರೆಲ್ಲ ಸಂಶಯ ವ್ಯಕ್ತಪಡಿಸಿದ್ರಿಂದಾಗಿ ಅದು PM ಗೆ ಹೋದದ್ದು. ಹೇಗೆ ರೌಡಿಸಂ ಬರ್ತಾನೆ ಆಯ್ತಾ. ಇವು ಇಲ್ಲಿ ನೌಫಾಲ್ ಆಗಿರ್ಬೋದು, ಅದರ ನಂತರ ಮಾರಿಪಳ್ಳದ ಗ್ಯಾಂಗ್ ಆಗಿರ್ಬೋದು, ಎಲ್ಲ ಸಣ್ಣ ಸಣ್ಣ ಗ್ಯಾಂಗ್ಗಳು ಎಲ್ಲರೂ ಅವರು ಇಲ್ಲಿದ್ದು ರೌಡಿಸಮ್, ವಿಶೇಷ ರೌಡಿಸಮ್. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರ ಮೇಲೆ ದ್ವೇಷ ಇದೆ ಅವರಿಗೆ ಮಾತ್ರ ಹೊಡೆಯುವುದು. ಸಾರ್ವಜನಿಕರಿಗೆ, ಅಮಾಯಕರಿಗೆ ತೊಂದರೆ ಮಾಡುವಂತಹ ರೌಡಿಸಮ್ ಇಲ್ಲಿಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ರೌಡಿಸಮ್ ಇಲ್ಲ. ಎಂತ ಘಟಾನುಘಟಿ ರೌಡಿಗಳು ಇದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋಗಿ ಬೆಂಗಳೂರಲ್ಲಿ ಡಾನ್ಗಳಾದವರು ಇದ್ದಾರೆ, ಮುಂಬೈಗೆ ಹೋಗಿ ಡಾನ್ಗಳಾದವರು ಇದ್ದಾರೆ. ಎಲ್ರೂ ತಮ್ಮ ಮೇಲೆ ಯಾರು ಬಂದ್ರ ಅವರನ್ನು ಎದುರಿಸಿ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿಸಿಕೊಂಡವರು ಹೊರತು ನೀವು ಸಾರ್ವಜನಿಕರಾಗಲಿ ಬಡಪಾಯಿಗಳಿಗೆ ತೊಂದರೆ ಕೊಟ್ಟು ರೌಡಿಗಳಾದವರು ಇಲ್ಲ. ಹೆಸರು ಮಾಡಿದಂತ ರೌಡಿಗಳೇ ಇಟ್ಕೊಳ್ಳಿ. ಯಾರು ಇನ್ನೋಸೆಂಟ್ಗಳಿಗೆ ಹೊಡೆದು ಬೆಳೆದು ತೊಂದರೆ ಮಾಡಿದವರು ಇಲ್ಲ. ಆದ್ರಿಂದಾಗಿ ಇಲ್ಲಿ 10 ಹಲವು ಗ್ಯಾಂಗ್ಗಳಿವೆ. ಈ ಮಾರಿಪಳ್ಳ ಜಬ್ಬಾರ್ ಅಂತ ಹೇಳಿ, ಹೌದು, ನೌಫಾಲ್ ಮಾರಿಪಳ್ಳ ಜಬ್ಬಾರ್ನೊಟ್ಟಿಗೆ ಸಖ್ಯದಿಂದ ಇದ್ದವನು. ಈ ಮಾರಿಪಳ್ಳ ಜಬ್ಬಾರ್ನ ಮೇಲೆ ಈಗ ಟ್ರಯಲ್ ಆಗ್ತಿರುವ ಒಂದು ಕೇಸು ಬಿಟ್ರೆ, ಈಗ ಟ್ರಯಲ್ ಆಗ್ತಾ ಇದೆ ಅದೊಂದು ಕೇಸ್ ಬಿಟ್ರೆ 2010ರಿಂದ ಇಲ್ಲಿ 2025ರ ತನಕ ಈ 15 ವರ್ಷದಲ್ಲಿ 2017ರಲ್ಲಿ ನಡೆದಂತ ಒಂದು ಕೊಲೆ ಪ್ರಕರಣದಲ್ಲಿ ಮಾತ್ರ ಮಾರಿಪಳ್ಳ ಜಬ್ಬಾರ್ ಅದನ್ನು ಮಾಡಿಸಿದ್ದಾರೆ ಅಂತ ಹೇಳಿ ಅವರ ಮೇಲೆ ಒಂದು ಕೇಸ್ ಆಗಿದೆ. 2010ಕ್ಕಿಂತ ಮೊದಲು ಮಾರಿಪಳ್ಳ ಜಬ್ಬಾರ್ ಮೇಲೆ 4-5 ಪ್ರಕರಣಗಳು ಇತ್ತು. ಮಾರಿಪಳ್ಳ ಅಂತ ಹೇಳಿದ್ರೆ ನಿಮಗೆ ಮಂಗಳೂರು ಬೆಂಗಳೂರು ಹೈವೇಯಲ್ಲಿ ಬೀಚ್ ರೋಡ್ ದಾಟಿ ತುಂಬೆ ಬಸ್ ಸಿಗುತ್ತೆ, ತುಂಬೆ ದಾಟಿದ್ರೆ ಮಾರಿಪಳ್ಳ ಸಿಕ್ಕು. ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಬೆಂಬಲಿಗರಾಗಿದ್ರು ಅಹಮದ್ ಬಾವ ಅಂತ ಒಬ್ರು ಇದ್ರು, ಕಮ್ಯುನಿಸ್ಟ್ ಲೀಡರ್ ಅಲ್ಲಿ ಲೋಕಲ್ ಅಲ್ಲಿ. 78ರಲ್ಲಿ ವಿಟ್ಲ ವಿಧಾನಸಭಾ ಕ್ಷೇತ್ರ ಆದ ಸಂದರ್ಭದಲ್ಲಿ ಅಲ್ಲಿ ಪ್ರಥಮ ಬಾರಿಗೆ ಚುನಾವಣೆ ನಡೆದಾಗ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡಿದ್ದು. ಅದರಿಂದಾಗಿ ಸ್ಥಾನವನ್ನು, ಆ ಸೀಟನ್ನು ಕಾಂಗ್ರೆಸ್ ಪಕ್ಷ ಕಮ್ಯುನಿಸ್ಟ್ಗೆ ಬಿಟ್ಟು ಕೊಟ್ಟಿತ್ತು. ಅದರಿಂದ ಕಕ್ಕಿಲಾಯರು ಚುನಾವಣೆಗೆ ನಿಂತಿದ್ರು. ಅದಕ್ಕಿಂತ ಮೊದಲಿನ ಚುನಾವಣೆಯಲ್ಲಿ 72ರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಬಂಟ್ವಾಳ ಕ್ಷೇತ್ರದಿಂದ ನಿಂತಿದ್ರು ಕಾಂಗ್ರೆಸ್ ಬೆಂಬಲಿತ ಕಮ್ಯುನಿಸ್ಟ್ ಅಭ್ಯರ್ಥಿಯಾಗಿ. ಅದರಲ್ಲಿ ವಿನ್ ಆಗಿದ್ರು. 78ರಲ್ಲಿ ವಿಟ್ಲ ವಿಧಾನಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಾಗ ಈ ಕ್ಷೇತ್ರದಲ್ಲಿ ಅಲ್ಲಿ ಬಂಟ್ವಾಳದಲ್ಲಿ BA ಮೊಯ್ದೀನ್ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದ್ರು. ಆ ಚುನಾವಣೆಯಲ್ಲಿ BV ಕಕ್ಕಿಲಾಯ ಅವರು ವಿನ್ ಆಗಿದ್ರು 78ರಲ್ಲಿ. ಅದೇ 83ರ ಚುನಾವಣೆ, ಆ 5 ವರ್ಷದಲ್ಲಿ ಕಮ್ಯುನಿಸ್ಟ್ ಒಟ್ಟಿಗೆ ಇದ್ದವರೇ ಈ ಅಹಮದ್ ಬಾವ ಮಾರಿಪಳ್ಳದಲ್ಲಿ ತಾಲೂಕು ಪಂಚಾಯತ್ ಮೆಂಬರ್ ಆಗಿದ್ರು. ಅದನಂತರ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಆಗಿದ್ರು. ಅವ್ರದ್ದೇ ಒಂದು ಹುಡುಗರ ತಂಡ ಇತ್ತು. ಆಗ ಈ ಮಾರಿಪಳ್ಳ ಜಬ್ಬಾರ್ ಇವರೆಲ್ಲ ಚಿಕ್ಕ ಹುಡುಗರು. ಆದ್ರಿಂದ ಮಾರಿಪಳ್ಳದಲ್ಲಿ ಅಹಮದ್ ಬಾವ ಅವರೊಟ್ಟಿಗೆ ಇದ್ದಂತ ಹುಡುಗರೆಲ್ಲ ಸಣ್ಣ ಪಟ್ಟ ಹೊಡೆದಾಟಗಳು, ದೊಡ್ಡ ಗ್ಯಾಂಗ್ ಸ್ಟರ್ ರೀತಿ ಅಲ್ಲ, ಆ ರೀತಿಯಾಗಿದ್ದಂತ ಏರಿಯಾ ಅದು. ಆ ಸಂದರ್ಭದಲ್ಲಿ ಮಾರಿಪಳ್ಳ ಜಬ್ಬಾರು ಮತ್ತು ಅದರ ಒಟ್ಟಿಗಿದ್ದವರೆಲ್ಲ ಮೀನಿನ ವ್ಯವಹಾರ ಮಾಡ್ತಾ ಇದ್ರು. ಧಕ್ಕೆಗೆ ಬಂದು ಇಲ್ಲಿಂದ ಮೀನು ತಗೊಂಡು ಹೋಗೋದು, ಮೀನಿನ ವ್ಯವಹಾರ ಮಾಡೋದು, ಈ ರೀತಿಯಾಗಿದೆ. ಅಲ್ಲಿ ಜಬ್ಬಾರ್ ಇರ್ಬೋದು, ಹನೀಫ್ ಇರ್ಬೋದು, ಇಸ್ಮಾಯಿಲ್ ಇರ್ಬೋದು, ಕೆಲವರೆಲ್ಲ ಇದ್ದಾರೆ ಮೀನಿನ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರು. ಈ ಮೀನಿನ ವ್ಯವಹಾರದಲ್ಲಿ ಬರುವಂತ ಕಾಂಪ್ಲಿಕೇಶನ್ ನ ಎಡೆಯಲ್ಲಿ ಕೆಲವೊಂದು ಹೊಡೆದಾಟಗಳಾಗಿದೆ, ಕೇಸುಗಳಾಗಿದೆ. ಆಗ ಸಹಜವಾಗಿಯೇ ಮಾರಿಪಳ್ಳ ಜಬ್ಬಾರ್ನ ಹೆಸರು
ಪ್ರವರ್ಧಮಾನಕ್ಕೆ ಬಂತು ರೌಡಿಸಮ್ ಇದರಲ್ಲಿ. ಹೊರತು ಇವರು ಯಾರಿಗೂ ಹೋಗಿ ಹೊಡೆದಾಟ ಮಾಡಿದ್ದು ಹೊಡೆದದ್ದು ಇಲ್ಲ, ಅನವಶ್ಯಕ ಆಗಿ ಅವರ ಮೇಲೆ ಯಾರು ಬಂದ್ರ ಅವ್ರನ್ನು ಬಿಟ್ಟದ್ದು ಇಲ್ಲ. ಈ ರೀತಿಯಾಗಿ ಬಂದದ್ದು 2010ರವರೆಗೆ ಮಾರಿಪಳ್ಳ ಜಬ್ಬರ್ನ ಮೇಲೆ ಕೆಲವೊಂದು ಕೇಸುಗಳಿತ್ತು. 10ರ ನಂತರ ಯಾವಾಗ ಬೆಳ್ಳಿಯಪ್ಪ ಅವರು ಬಂಟ್ವಾಳ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದ್ರ, ಆ ಸಂದರ್ಭದಲ್ಲಿ ಅವರು ಇವರನ್ನೆಲ್ಲ ರಿಫಾರ್ಮ್ ಮಾಡಿದ್ದು ಅವರು. ಯಾವುದೇ ಕೇಸಿಗೆ ಹೋಗದಾಗೆ, ನಿಮ್ಗೆ ತೊಂದರೆ ಆದ್ರೆ ನಂಗೆ ಹೇಳ್ಬೇಕು, ನಾವು ಅದನ್ನು ಸರಿ ಮಾಡಿ ಕೊಡ್ತೇವೆ, ನೀವು ಗಲಾಟೆ ಮಾಡಬಾರದು. ಯಾಕಂದ್ರೆ ಇಲ್ಲಿ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ. ಆದ್ರೆ ಈ ಕಡೆಗೆ ಕಡೆಗೋಳಿ, ಕುಮ್ಡೇಲು ಇದೆಲ್ಲ ಹಿಂದೂ ಡಾಮಿನೇಟೆಡ್ ಏರಿಯಾ. ಅಲ್ಲಿ ಸುಜೀರಲ್ಲಿ ಶಾಲೆ ಇದೆ, ಆ ಶಾಲೆಗೆ ಈ ಕಡೆಯಿಂದ ಮಕ್ಕಳು ಹೋಗ್ಬೇಕು. ಈ ರೀತಿಯ ಪರಿಸ್ಥಿತಿ ಇದ್ದಂತ ಏರಿಯಾ. ಇಂಥ ಏರಿಯಾದಕ್ಕೆ 2010ರ ಸುಮಾರಿಗೆ ಕಾಸರಗೋಡಿನಿಂದ ನೂರುದ್ದೀನ್ ಅಂತ ಒಬ್ಬ ಬಂದು ಅಲ್ಲಿ ವ್ಯವಹಾರ ಶುರು ಮಾಡಿದ. 2010ರ ವೇಳೆಗೆ ಅಲ್ಲಿ ಸುಜೀರ್ ಶಾಲೆ ಹತ್ರ ಬಾಡಿಗೆ ಮನೆ ಮಾಡಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಇದ್ದ. ಅವನು ಕೇರಳದಿಂದ ಗಾಂಜಾ ಇಟ್ಕೊಂಡು ಬಂದು ಅಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದು. ಇವರಿಂದ ಗಾಂಜಾ ತಗೊಂಡು ಹೋಗಿ ಅಲ್ಲಿ ಕಡೆಗೋಳಿಯಲ್ಲಿ ಒಂದು ತಮಿಳು ಮೂಲದ ಒಂದು ಕುಟುಂಬ ವ್ಯಾಪಾರ ಮಾಡ್ತಾ ಇತ್ತು. ಹಾಗೆ ಅಲ್ಲಿಯ ಹುಡುಗರೆಲ್ಲ ಈ ಗಾಂಜಾದ ರುಚಿ ಇಟ್ಕೊಂಡ್ರು. ಅಮಲ ಆಗ್ತದಲ್ಲ, ಯಾಕಂದ್ರೆ ಮತ್ತೆ ಕಡಿಮೆ ಕ್ರಯಕ್ಕೆ ಸಿಗುತ್ತೆ. 1 ರೂಪಾಯಿಗೂ ಹೊಗೆ ಸೊಪ್ಪು ಸಿಗುತ್ತೆ. 1 ರೂಪಾಯಿ ಹೊಗೆ ಸೊಪ್ಪಿನಲ್ಲಿ ನಿಮಗೆ 50 ರೂಪಾಯಿ ಅಮಲು ಸಿಗುತ್ತೆ. ಆದ್ರಿಂದಾಗಿ ಅದಕ್ಕೆ ದಾಸರಾಕೊಂಡು ಹೋದ್ರು. ಪರಿಣಾಮವಾಗಿ ಅಲ್ಲಿ ವ್ಯವಹಾರಗಳು ಬೆಳೀತಾ ಹೋಯ್ತು. ವ್ಯವಹಾರಗಳು ಬೆಳೆದು ಹೋದಾಗ ಈ ನೂರುದ್ದೀನ್ ಮೇಲೆ ಕೆಲವರಿಗೆ ಅಲ್ಲಿ ಕಾಂಪ್ಲಿಕೇಶನ್ ಬಂತು. ಆಗ ಸುರೀನ ಕೊಲೆ ನೂರುದ್ದೀನಿದ್ದು 2012ರಲ್ಲಿ ನಡೀತದೆ. ಹೌದು, ಅದು ಸುರೀನ. ಆ ಕೊಲೆಯಲ್ಲಿ ಕೆಲವರು ಇನ್ವಾಲ್ವ್ ಆಗಿದ್ರು. ಅದರಲ್ಲಿ ಆರೋಪಿಗಳನ್ನೆಲ್ಲ ಪೊಲೀಸರು ಬಂಧಿಸ್ತಾರೆ. 2012 ಜನವರಿ 5ರಂದು ಆ ಹತ್ಯೆ ನಡೀತದೆ. ಅದರಲ್ಲಿ ನೌಶಾದ್ ಮತ್ತು ಇತರರೆಲ್ಲ ಆರೋಪಿಗಳು, ಅವರೆಲ್ಲ ಅದರಲ್ಲಿ ಜೈಲಿಗೆ ಹೋಗ್ತಾರೆ. ಅದಾದ ನಂತರ 2014ರಲ್ಲಿ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಈ ಹತ್ಯೆಯಾಗಿ ಸರಿಯಾಗಿ 2 ವರ್ಷ. ನೂರುದ್ದೀನ್ ಹತ್ಯೆಯಲ್ಲಿ ಯಾರು ಆರೋಪಿಯಾಗಿದ್ದ ನೌಶಾದ್, ಅವನನ್ನು ಸುಜೀರ್ ಶಾಲೆಯ ಗ್ರೌಂಡ್ ಅಲ್ಲಿ ಹೊಡಿತಾರೆ. ಮುಂದೆನೆ ಮನೆ ಮುಂದೆ ಆಗತ್ತೆ. ಅಲ್ಲಿ ಅವನು ಸ್ಕೂಟರ್ ಅಲ್ಲಿ ಬಂದಿರ್ತಾನೆ, ಅವನು ಮತ್ತು ಅವನು ಒಟ್ಟಿಗಿದ್ದವನು ನೌಶಾದ್. ಇವರು ಕಾರಲ್ಲಿ ಬಂದು ಅಲ್ಲಿ ಹೊಡಿತಾರೆ. ಇದು ಕಾಂಪ್ಲಿಕೇಶನ್ ಇದೆ. ನೂರುದ್ದೀನ್ ಹತ್ಯೆಗೆ ಪ್ರತೀಕಾರ ಅಂತ ಹೇಳಿ ಅದಾಯ್ತು. ಯಾಕಂತ ಹೇಳಿದ್ರೆ ಆಗ ಗಾಂಜಾ ವ್ಯವಹಾರಗಳು ಅಲ್ಲಿಂದ ಮತ್ತೆ ಕಣ್ಣೂರು, ಕುದ್ರೋಳಿ ಇಲ್ಲಿಗೆಲ್ಲ ಹರಡಿಕೊಂಡಿತ್ತು. ಅದು ವ್ಯಾಪಕ ಆಗ್ತಾ ಹೋಗಿತ್ತು. ಪೊಲೀಸರಷ್ಟು ಆ ವ್ಯವಹಾರದ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ವಿಪುಲವಾಗಿ ನಡೆಯಿತು, ಇಂಗ್ರೆಯಲ್ಲಿ ನಡಿ. ಅದರಿಂದಾಗಿ ಈ ಮಾರಿಪಳ್ಳದ ಗಾಂಜಾ ಮಾಫಿಯಾಕ್ಕೂ ಕಣ್ಣೂರಿನ ಗಾಂಜಾ ಮಾಫಿಯಾಕ್ಕೂ ಕನೆಕ್ಷನ್ ಇತ್ತು. ಈ ರೀತಿಯಾಗಿ ಆಯ್ತು. ಅದರ ನಂತರ ಇದು ಎಲ್ಲ ಗಲಾಟೆಗಳಾಯ್ತು, ಕೊಲೆಗಳಾಯ್ತು, ನೌಶಾದನ ಹತ್ಯೆ ಆಯ್ತು. ನೌಶಾದನ ಹತ್ಯೆ ಆದ ನಂತರ